ರುಚಿ ಪೂರಿ ಸಬ್ಜಿ ಎಲ್ಲ ಮಾಡಾದ್ಮೇಲೆ ಎಣ್ಣೆ ಕಾಯಿಸಿ ಪೂರಿ ಕರಿಯುತ್ತಿದ್ದಳು. ಪೂರಿ ಕರಿಯುವ ಘಮಘಮನೆ ವಾಸನೆ ಮನೆಯೆಲ್ಲ ಹರಡಿತ್ತು. ರುಚಿಯ ನಾದಿನಿ ಸಂಗೀತ ತವರು ಮನೆಗೆ ಬಂದಿದ್ಲು. ಅವಳು ಆವಾಗ ಶಾಪಿಂಗ್ ಮಾಡೋಕ್ಕೆ ಹೊರಗಡೆ ಹೋಗಿದ್ದಳು. ರುಚಿ ಅತ್ತೆ ಟಿವಿ ನೋಡುತ್ತಾ ಸೋಫಾ ಮೇಲೆ ಕುಳಿತಿದ್ದಳು. ರುಚಿ ಅತ್ತೆಗೆ ಅವತ್ತು ಪೂರಿ ತಿನ್ನುವ ಆಸೆಯಾಗಿತ್ತು. ಅದಕ್ಕೆ ಸೊಸೆಗೆ ಹೇಳಿ ಪೂರಿ ಮಾಡಿಸುತ್ತಿದ್ದಳು. ರುಚಿ ಪ್ರೆಗ್ನೆಂಟ್ ಇದ್ದಳು. ಅವಳಿಗೆ 5ನೇ ತಿಂಗಳು ನಡೆಯುತ್ತಿತ್ತು. ಈಗ ರುಚಿ ಒಬ್ಬಳಿಗೆ ಮನೆಯ ಎಲ್ಲ ಕೆಲಸ ನೋಡಿಕೊಳ್ಳುವುದು ಆಗ್ತಾ ಇರಲಿಲ್ಲ. ರುಚಿ ಅವಳ ಅತ್ತೆಗೆ ತುಂಬ ಸರಿ ಹೇಳಿದ್ಲು. ಅತ್ತೆ, ಈಗ ಮನೆಯಲ್ಲಿ ತುಂಬ ಕೆಲಸ ಇರ್ತಾ ಇದೆ. ಇಷ್ಟೆಲ್ಲ ಕೆಲಸವು ನನ್ನೊಬ್ಬಳಿಂದ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಮನೆ ಕೆಲಸದವರನ್ನು ಇಟ್ಟುಕೊಳ್ಳೋಣ ಅಂತ ತುಂಬ ಸಲ ತನ್ನ ಅತ್ತೆಗೆ ಹೇಳುತ್ತಾಳೆ. ಆದರೆ ಅವಳ ಅತ್ತೆ ಕೇಳುವುದಿಲ್ಲ. ಅವಳ ಅತ್ತೆ ಅವಳ ಗಂಡ ಮತ್ತು ಮಗನ ಮುಂದೆ ಹೇಳುತ್ತಾಳೆ, ಸೊಸೆ, ನಾವೆಲ್ಲ ಕೂಡಿ ಕೆಲಸ ಮಾಡಿದರೆ ಅಲ್ಲೆಲ್ಲಿ ಕೆಲಸ ಉಳಿಯುತ್ತದೆ. ನಾವಿಬ್ಬರು ಕೂಡಿ ಅಡುಗೆ ಮಾಡೋಣ, ಬೇಗ ಕೆಲಸ ಆಗುತ್ತೆ ಅಂತ ಅತ್ತೆ ಹೇಳುತ್ತಾಳೆ. ಆವಾಗ ಅವಳ ಗಂಡ ಮತ್ತು ಮಗ ಇಬ್ಬರು ಸ್ವಲ್ಪ ಸ್ವಲ್ಪ ಕೂಡಿ ಕೆಲಸ ಮಾಡಿಕೊಳ್ಳುತ್ತಾರೆ ಅಂತ ತಿಳಿದುಕೊಂಡು ಅವರು ಏನೂ ಹೇಳುವುದಿಲ್ಲ. ಅವಳ ಅತ್ತೆ 1-2 ದಿನ ಕೆಲಸ ಮಾಡಲು ಕಿಚನ್ಗೆ ಬಂದು ಸ್ವಲ್ಪ ಕೆಲಸ ಮಾಡಿ, ಸೊಸೆ, ನಾನು ಸ್ವಲ್ಪ ಸಮಯದಲ್ಲಿ ಬಂದು ಮಾಡುತ್ತೇನೆ ಅಂತ ಹೇಳಿ ಹೋಗಿ ಟಿವಿ ನೋಡುತ್ತಾ ಕೂರುತ್ತಿದ್ದಳು. ಮತ್ತೆ ಅವಳು ಕಿಚನ್ಗೆ ಬರ್ತಾ ಇರಲಿಲ್ಲ. ಉಳಿದೆಲ್ಲ ಕೆಲಸವು ರುಚಿ ಒಬ್ಬಳೇ ಮಾಡುತ್ತಿದ್ದಳು. ಆವಾಗೇ ರುಚಿ ನಾದಿನಿ ಸಂಗೀತ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಟಿವಿ ನೋಡುತ್ತಾ ಸೋಫಾ ಮೇಲೆ ಕೂತ ತನ್ನ ತಾಯಿಗೆ ತನ್ನ ಸಲುವಾಗಿ ಶಾಪಿಂಗ್ ಮಾಡಿಕೊಂಡಿದ್ದನ್ನು ತೆಗೆದು ತೋರಿಸುತ್ತಿದ್ದಳು. ಅತ್ತೆ ಸೊಸೆ ರುಚಿಗೆ ಕೂಗುತ್ತಾಳೆ, ರುಚಿ, ಪೂರಿ ಮಾಡುವುದು ಆಯ್ತಾ ಅಥವಾ ಇಲ್ಲ? ನನಗೆ ತುಂಬ ಹಸಿವಾಗಿದೆ, ಬೇಗ ತಂದು ಕೊಡು ಅಂತ ಹೇಳುತ್ತಾಳೆ. ಆವಾಗ ರುಚಿ ಎಲ್ಲ ಅಡುಗೆಯನ್ನು ತಂದು ಅತ್ತೆಯ ಮುಂದೆ ಇಡುತ್ತಾಳೆ. ಆವಾಗ ಸಂಗೀತ ಹೇಳುತ್ತಾಳೆ, ಅಮ್ಮ, ನನಗೂ ತುಂಬ ಹೊಟ್ಟೆ ಹಸಿದಿದೆ, ನಾನು ಊಟ ಮಾಡ್ತೀನಿ, ಊಟಕ್ಕೆ ಏನಿದೆ ಅಂತ ಕೇಳುತ್ತಾಳೆ. ರುಚಿ ಹೇಳುತ್ತಾಳೆ, ಅಕ್ಕ, ಪೂರಿ ಮತ್ತು ಆಲೂ ಪಲ್ಯ ಇದೆ, ನೀವು ನಿಮ್ಮ ಅಮ್ಮನ ಜೊತೆ ಕೂತು ಊಟ ಮಾಡಿ ಅಂತ ಹೇಳುತ್ತಾಳೆ. ಪೂರಿ ಆಲೂ ಪಲ್ಯ ನೋಡಿ ಅವಳ ಅತ್ತೆಗೆ ಎಲ್ಲಿಯೂ ತಾಳುವುದಿಲ್ಲ. ಮಗಳು ಇನ್ನು ಮಾತಾಡುವುದರಲ್ಲೇ ಇರುತ್ತಾಳೆ. ಆದರೆ ರುಚಿ ಅತ್ತೆ ಊಟ ಬಡಿಸಿಕೊಂಡು 2-3 ಪೂರಿ ತಿಂದೇ ಬಿಡುತ್ತಾಳೆ. ಸಂಗೀತ ಹೇಳುತ್ತಾಳೆ, ಅತ್ತಿಗೆ, ನಾನು ಪೂರಿ ಮತ್ತು ಆಲೂ ಪಲ್ಯ ತಿನ್ನುವುದಿಲ್ಲ. ನಾನು ಡಯಟ್ ಮೇಲೆ ಇದ್ದೇನೆ. ಅದಕ್ಕೆ ಇಂತಹ ಎಣ್ಣೆ ವಸ್ತುಗಳು ನಾನು ತಿನ್ನುವುದಿಲ್ಲ. ನನಗೆ ಇಡ್ಲಿ ಸಾಂಬಾರು ಮಾಡಿಕೊಂಡು ಬನ್ನಿ ಅಂತ ಹೇಳುತ್ತಾಳೆ. ಆವಾಗ ರುಚಿ ಹೇಳುತ್ತಾಳೆ, ಅಕ್ಕ, ನನಗೆ ಇಷ್ಟೇ ಮಾಡಿ ತುಂಬ ಸಾಕಾಗೋಗಿದೆ. ಬೆಳಗ್ಗೆಯಿಂದ ಕಿಚನಲ್ಲೇ ಇದ್ದೆ. ಈಗ ನನ್ನಿಂದ ನಿಮ್ಮ ಸಲುವಾಗಿ ಇಡ್ಲಿ ಸಾಂಬಾರು ಮಾಡೋಕ್ಕೆ ಆಗುವುದಿಲ್ಲ. ನಿನ್ನೆ ಸಂಜೆ ಕಡೆ ನೀವು ಜಿಲೇಬಿ, ಸಮೋಸ, ಕಚೋರಿ ಎಲ್ಲ ತಿಂದ್ರಿ, ಆವಾಗ ನೀವು ಡಯಟ್ ಮೇಲೆ ಇರಲಿಲ್ವಾ ಅಂತ ಕೇಳುತ್ತಾಳೆ. ರುಚಿ ಅತ್ತೆ ಹೇಳುತ್ತಾಳೆ, ಅವಳು ತವರು ಮನೆಗೆ ಬಂದಿದ್ದಾಳೆ. ಅವಳಿಗೆ ಏನು ತಿನ್ನಬೇಕು ಅಂತ ಅನಿಸುತ್ತದೆ ಅದನ್ನು ತಿನ್ನುತ್ತಾಳೆ. ಈಗ ಅವಳಿಗೆ ಇಡ್ಲಿ ಸಾಂಬಾರು ತಿನ್ನಬೇಕು ಅಂತ ಅನಿಸ್ತಾ ಇದೆ, ಅದು ಮಾಡಿಕೊಂಡು ಬಾ ಅಂತ ಅವಳ ಅತ್ತೆ ಹೇಳುತ್ತಾಳೆ. ಆವಾಗ ರುಚಿ ಹೇಳುತ್ತಾಳೆ, ಅತ್ತೆ, ಈಗ ನನಗೆ ಕಿಚನ್ಗೆ ಹೋಗಿ ಮತ್ತೆ ಅಡುಗೆ ಮಾಡೋಕ್ಕೆ ಆಗುವುದಿಲ್ಲ. ಬೇಕಿದ್ರೆ ನೀವೇ ಹೋಗಿ ಮಾಡಿಕೊಡಿ. ಅಕ್ಕ, ನಿಮಗೆ ಇಡ್ಲಿ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಆರ್ಡರ್ ಮಾಡಿ ಹೊರಗಿನಿಂದ ತರಿಸಿಕೊಂಡು ತಿನ್ನಿ. ಈಗ ನನ್ನಿಂದ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ರುಚಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ರೆಸ್ಟ್ ಮಾಡುತ್ತಾಳೆ. ರುಚಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದನ್ನು ನೋಡಿ ಅವಳ ಅತ್ತೆಗೆ ತುಂಬ ಕೋಪ ಬರುತ್ತೆ. ಅಲ್ಲೇ ಕೂತು ತುಂಬ ಗೋಳು ಹೊಡೆಯುತ್ತಾಳೆ. ತವರು ಮನೆಗೆ ಬಂದರೆ ಅವಳ ಜೊತೆ ನೀನು ಹೀಗೆಲ್ಲ ಮಾಡ್ತೀಯ? ನೀನು ಪ್ರೆಗ್ನೆಂಟ್ ಇದೆಯಾ? ಏನು ನಿನಗೆ ಯಾವ ರೋಗ ಬಂದಿಲ್ಲ? ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಕ್ಕೆ ಬರಲಿ ಸಂಜೆ ನನ್ನ ಮಗ ಮನೆಗೆ, ಅವನಿಗೆ ಎಲ್ಲ ಹೇಳುತ್ತೇನೆ, ಅದು ಇದು ಅಂತ ತುಂಬ ಬೈಯುತ್ತಾಳೆ. ರುಚಿ ರೂಮಲ್ಲಿ ಕೂತು ಎಲ್ಲ ಕೇಳಿಸಿಕೊಳ್ಳುತ್ತಾಳೆ. ಅತ್ತೆಯ ಮಾತು ಕೇಳಿ ಅವಳಿಗೆ ತುಂಬ ದುಃಖವಾಗುತ್ತೆ. ಈಗ ಅವಳ ಅತ್ತೆ ತನ್ನ ಎಲ್ಲ ಸಂಬಂಧಿಕರನ್ನು ಕರೆ ಮಾಡಿ ಸೊಸೆಯ ಬಗ್ಗೆ, ನನ್ನ ಸೊಸೆ ಹಾಗಿದ್ದಾಳೆ ಹೀಗಿದ್ದಾಳೆ, ಮನೆಯ ಒಂದು ಕೆಲಸ ಮಾಡುವುದಿಲ್ಲ, ಎಲ್ಲ ಕೆಲಸವೂ ನಾನು ಒಬ್ಬಳೇ ಮಾಡಬೇಕಾಗುತ್ತದೆ. ಕಿಚನ್ನಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗುತ್ತಾಳೆ. ನನಗೆ ತುಂಬ ಕಷ್ಟ ಇದೆ, ನನಗೆ ಮನೆಯ ಎಲ್ಲ ಕೆಲಸ ಮಾಡಿ ಸಾಕಾಗೋಗಿದೆ. ನನ್ನ ಕಷ್ಟ ಮನೆಯಲ್ಲಿ ಯಾರಿಗೂ ಕಾಣಿಸುವುದಿಲ್ಲ ಅಂತ ಇದ್ದ ಎಲ್ಲ ಸಂಬಂಧಿಕರಿಗೂ ಹೇಳುತ್ತಾಳೆ. ಸಂಜೆ ಮಗ ಆಫೀಸಿಂದ ಮನೆಗೆ ಬರುತ್ತಾನೆ. ಆವಾಗ ರುಚಿ ಅತ್ತೆ ತನ್ನ ಮಗನಿಗೆ ಹತ್ರ ಕರೆಸಿಕೊಂಡು ಹೇಳುತ್ತಾಳೆ, ಮಗ, ನಿನಗೆ ಗೊತ್ತಾ ಇವತ್ತು ಸೊಸೆ ಏನು ಮಾಡಿದ್ದಾಳೆ ಅಂತ ಹೇಳುತ್ತಾಳೆ. ಆವಾಗ ಮಗ ಹೇಳುತ್ತಾನೆ, ಅಮ್ಮ, ನನಗೆ ಎಲ್ಲ ಗೊತ್ತು ಏನಾಗಿದೆ ಅಂತ. ಹೌದಾ? ಮೊದಲೇ ನಿನ್ನ ಹೆಂಡತಿ ನಿನ್ನ ಕಿವಿ ತುಂಬಿ ಬಿಟ್ಟಿದ್ದಾಳ ಅಂತ ಕೇಳುತ್ತಾಳೆ. ಅಮ್ಮ, ಅವಳೇಕೆ ನನಗೆ ಹೇಳುತ್ತಾಳೆ? ನೀವೇ ಇದ್ದ ಬಿದ್ದ ನಮ್ಮ ಎಲ್ಲ ಸಂಬಂಧಿಕರಿಗೂ ಕರೆ ಮಾಡಿ ಹೇಳಿದ್ರಂತೆ. ನಾನು ಆಫೀಸಲ್ಲಿ ಇದ್ದಾಗ ದೊಡ್ಡಮ್ಮ ನನಗೆ ಕರೆ ಮಾಡಿ ಬಾಯಿಗೆ ಬಂದ ಹಾಗೆ ತುಂಬ ಕೇಳಿಸಿದರು.
ಹೆಂಡತಿಯ ಮಾತು ಕೇಳಿ ನಿಮ್ಮ ಅಮ್ಮಗೆ ಮನೆಯಲ್ಲಿ ಅಷ್ಟೊಂದು ಕಷ್ಟ ಕೊಡ್ತೀಯ? ಈ ವಯಸ್ಸಲ್ಲಿ ಅವಳು ಏನಂತ ಕೆಲಸ ಮಾಡಬೇಕು? ನಿನ್ನ ಹೆಂಡತಿಗೆ ಸ್ವಲ್ಪ ಹೇಳು ಅಂತ ಹೇಳಿದ್ದಾರೆ. ಮನೆಯಲ್ಲಿ ನಿಮಗೇನು ನಾವು ಅಂತಹದ್ದು ಕಷ್ಟ ಕೊಟ್ಟಿದ್ದೇವೆ? ನೀವು ಎಲ್ಲರಿಗೂ ಕರೆ ಮಾಡಿ ಹೇಳಕ್ಕೆ ಅವನ ಅಮ್ಮ ಹೇಳುತ್ತಾಳೆ. ಸಂಗೀತ ಡಯಟ್ ಮೇಲೆ ಇದ್ದಾಳೆ. ಅವಳು ಪೂರಿ ತಿನ್ನಲ್ಲ. ಅವಳಿಗೆ ಇಡ್ಲಿ ಸಾಂಬಾರು ಮಾಡಿಕೊಡು ಅಂದಿದ್ದಕ್ಕೆ ನಿನ್ನ ಹೆಂಡತಿ ತುಂಬ ರಾಟಾಂತರ ಮಾಡಿದ್ದಾಳೆ ಅಮ್ಮ. ಅವಳೊಬ್ಬಳೆ ಎಷ್ಟಂತ ಕೆಲಸ ಮಾಡುತ್ತಾಳೆ? ಸಂಗೀತ, ನೀನು ಡಯಟ್ ಮೇಲೆ ಇದ್ದರೆ ಇವಾಗ ಕೂತು ಪಿಜ್ಜಾ ಯಾಕೆ ತಿಂತ ಇದೆಯಾ? ಏನಣ್ಣ, ನಾನು ನಿಮ್ಮ ಮನೆಗೆ ಬಂದರೆ ನನಗೆ ಇಷ್ಟ ಇದ್ದಿದ್ದನ್ನು ನಾನು ತಿನ್ನಬಾರದಾ? ಎಲ್ಲ ತಿನ್ನು, ನಿನಗೆ ಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಆದರೆ ಇಲ್ಲಿ ಬಂದು ಸಂಬಂಧಗಳು ತಿಂತ ಇದೆಯಾ? ಅಷ್ಟರಲ್ಲಿ ಅವನ ಅಪ್ಪ ಆಫೀಸಿಂದ ಬರುತ್ತಾನೆ. ಮಗನಿಗೆ ಸ್ವಲ್ಪ ಗದರಿಸುತ್ತಾ ಹೇಳುತ್ತಾರೆ. ಮಗ, ಏನದು ಈ ರೀತಿ ನಿನ್ನ ತಾಯಿ ಮತ್ತು ನಿನ್ನ ತಂಗಿಗೆ ಈ ಥರ ಮಾತಾಡ್ತಾ ಇದೆಯಾ? ಗಂಡನ ಮಾತು ಕೇಳಿ ರುಚಿಯ ಅತ್ತೆ ತುಂಬ ಸಂತೋಷವಾಗುತ್ತಾಳೆ. ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ, ಈಗ ಮಗ ಮತ್ತು ಸೊಸೆಗೆ ಚಂದ ಪಾಠ ಕಲಿಸುತ್ತಾರೆ ಅಂತ ಮನಸ್ಸಲ್ಲಿ ಸಂತೋಷ ಪಡುತ್ತಾಳೆ. ಆವಾಗ ರುಚಿ ಮಾವ ಹೇಳುತ್ತಾರೆ, ಸಂಗೀತ, ನೀನು ಡಯಟ್ ಮಾಡ್ತಾ ಇದ್ರೆ ನಾಳೆಯಿಂದ ನಿನಗೆ ಇಂತಹದ್ದು ಏನು ತಿನ್ನುವುದು ಅವಶ್ಯಕತೆ ಇಲ್ಲ. ನಾಳೆಯಿಂದ ನಿಮ್ಮ ಅಮ್ಮ ನಿನ್ನ ಸಲುವಾಗಿ ಡಯಟ್ ಊಟ ಮಾಡಿಕೊಡುತ್ತಾಳೆ. ಬೆಳಗ್ಗೆ ಸ್ವಲ್ಪ ಸ್ಯಾಲೆಡ್ ಮತ್ತು ಮಧ್ಯಾಹ್ನ ನಿನ್ನ ಊಟಕ್ಕೆ ಓಟ್ಸ್ ಮಾಡಿಕೊಡುತ್ತಾಳೆ. ರಾತ್ರಿ ಊಟ ನಿನ್ನದು ಹೆವಿ ಆಗಿರಬಾರದು. ಸ್ವಲ್ಪ ಜ್ಯೂಸ್ ಕುಡಿದು ಸ್ಯಾಲೆಡ್ ತಿಂದು ಮುಗಿಸಬೇಕು. ಇದೆಲ್ಲವೂ ನಿಮ್ಮ ಅಮ್ಮ ನಿನಗೆ ಮಾಡಿಕೊಡುತ್ತಾರೆ. ಅಪ್ಪನ ಮಾತು ಕೇಳಿ ಸಂಗೀತ ತುಂಬ ಪಶ್ಚಾತ್ತಾಪ ಪಡುತ್ತಾಳೆ. ಈಗ ದಿನಾಲೂ ಇಂಥ ಊಟ ತಿಂದು ನಾನು ಇಲ್ಲಿ ಹೇಗಿರಬೇಕು? ನಾನು ಯಾಕೆ ಹೇಳಿದ್ದೆ ಡಯಟ್ ಮೇಲೆ ಇದ್ದೀನಿ ಅಂತ ಅವಳವಳೇ ಅಂದುಕೊಳ್ಳುತ್ತಿದ್ದಳು. ರುಚಿ ಅತ್ತೆ ಗಂಡ ಹೇಳಿದ್ದನ್ನು ಕೇಳಿ ಶಾಕ್ ಆಗಿ ಗಂಡನಿಗೆ ಹೇಳುತ್ತಾಳೆ, ಏನ್ರಿ, ನಾನೇಕೆ ಮಾಡಲಿ ಇದೆಲ್ಲ? ಸೊಸೆ ಇದ್ದಾಳಲ್ಲ, ಅವಳೇ ಮಾಡಿಕೊಡುತ್ತಾಳೆ. ಗಂಡ ಹೇಳುತ್ತಾನೆ, ಸೊಸೆ ಏನು ಕೆಲಸ ಮಾಡ್ತಾ ಇಲ್ಲ. ಸೊಸೆಯ ಎಲ್ಲ ಕೆಲಸ ನೀನೇ ಮಾಡ್ತಾ ಇದೀಯ. ಅದಕ್ಕೆ ಈಗ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಸೊಸೆ ಡೆಲಿವರಿ ಆಗುವವರೆಗೆ ಅವಳು ಅವಳ ತವರು ಮನೆಯಲ್ಲಿ ಇರುತ್ತಾಳೆ ಮತ್ತು ಅವಳ ಜೊತೆ ಮಗನು ಹೋಗುತ್ತಾನೆ. ಅವನು ಅಲ್ಲಿಂದಾನೇ ಆಫೀಸಿಗೆ ಬರುತ್ತಾನೆ. ಅವಳಿಂದ ನಿನಗೆ ತುಂಬ ಸಾಕಾಗಿ ಹೋಗಿದೆಯಲ್ಲ, ಅದಕ್ಕೆ ಅವಳಿಗೆ ಅವರ ತವರು ಮನೆಗೆ ಕಳಿಸ್ತಾ ಇದ್ದೀನಿ. ಮಗ, ಹೋಗಿ ನಿನ್ನ ಬಟ್ಟೆ ಪ್ಯಾಕ್ ಮಾಡಿಕೊ ಅಂತ ಹೇಳುತ್ತಾರೆ. ತಂದೆಯ ಮಾತು ಕೇಳಿ ಮಗನಿಗೆ ಏನೂ ತಿಳಿಯುವುದಿಲ್ಲ. ಸುಮ್ಮನೆ ನಿಂತು ಬಿಡುತ್ತಾನೆ. ಸೊಸೆಗೆ ಡೆಲಿವರಿಗೆ ಎಷ್ಟು ಬೇಗ ಯಾಕೆ ಕಳಿಸ್ತಾ ಇದ್ದೀರಾ? ಅವಳು ಇಲ್ಲೇ ಇರಲಿ. ಅವಳು ಇರದೇನೆ ನನಗೆ ಮನೆಯಲ್ಲಿ ಮನಸ್ಸು ಬರುವುದಿಲ್ಲ. ನಾನು ಒಬ್ಬಳೆ ಮನೆಯಲ್ಲಿ ಹೇಗೆ ಇರಬೇಕು ಅಂತ ಗಂಡನಿಗೆ ಹೇಳುತ್ತಾಳೆ. ಮತ್ತೆ ಇವತ್ತು ನೀನು ನಿನ್ನ ಎಲ್ಲ ಸಂಬಂಧಿಕರಿಗೆ ಕರೆ ಮಾಡಿ ಹೇಳಿದೆಯಲ್ಲ, ನನ್ನ ಸೊಸೆ ಹಾಗಿದ್ದಾಳೆ ಹೀಗಿದ್ದಾಳೆ, ನಿನಗೆ ಸೊಸೆಯಿಂದ ತುಂಬ ಸಾಕಾಗಿ ಹೋಗಿದೆ ಅಂತ. ನಿನ್ನ ಸಂಬಂಧಿಕರು ಇವತ್ತು ನನಗೆ ಕರೆ ಮಾಡಿ ಹೇಳ್ತಾ ಇದ್ದರು. ಅದಕ್ಕೆ ಅವಳಿಗೆ ಈಗ ನಿನ್ನಿಂದ ದೂರ ಕಳಿಸ್ತಾ ಇದ್ದೀನಿ. ನಿನಗೆ ಮನೆಯಲ್ಲಿ ಮನಸ್ಸು ಬರಲ್ಲ ಅಂದರೆ ನಿನ್ನ ಸಂಬಂಧಿಕರನ್ನು ಕರೆಸಿಕೊಂಡು ಇರು ಮನೆಯಲ್ಲಿ ಅಂತ ಗಂಡ ಹೇಳುತ್ತಾನೆ. ಸಂಗೀತ ಅವಳ ತಂದೆಗೆ ಹೇಳುತ್ತಾಳೆ, ಅಪ್ಪ, ನಾನು ಅತ್ತಿಗೆ ಇದ್ದಾರೆ, ಅವರೊಂದಿಗೆ ಇರೋಣ ಅಂತ ತವರಿಗೆ ಬಂದಿದ್ದೆ. ಈಗ ಅವರೇ ಹೋಗ್ತಾ ಇದ್ರೆ ನಾನು ಇಲ್ಲಿ ಉಳಿದುಕೊಂಡು ಏನು ಮಾಡಲಿ? ನನ್ನ ಅತ್ತೆನೂ 2-3 ಸರಿ ಕೇಳ್ತಾ ಇದ್ರು, ಯಾವಾಗ ಬರ್ತೀಯಾ ಅಂತ. ಅದಕ್ಕೆ ನಾನು ನಾಳೆ ಬೆಳಗ್ಗೆ ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಅಂತ ಹೇಳುತ್ತಾಳೆ. ಅಮ್ಮ, ಹೋಗು ನಿನ್ನ ಗಂಡನ ಮನೆಗೆ. ಮತ್ತೆ ಯಾವಾಗಲಾದರೂ ತವರು ಮನೆಗೆ ಬರ್ತಾ ಇದ್ದರೆ ತವರು ಮನೆಗೆ ಬಂದು ಬೆಂಕಿ ಹಚ್ಚುವ ಕೆಲಸ ಮಾಡಬೇಡ. ನೀನು ಅಲ್ಲಿ ಚೆನ್ನಾಗಿರು, ಈ ಕಡೆ ನಿನ್ನ ತವರು ಮನೆಯೂ ಚೆನ್ನಾಗಿರಲಿ ಅಂತ ಅವಳ ಅಪ್ಪ ಹೇಳುತ್ತಾನೆ. ಈ ಕಡೆ ರುಚಿ ಅತ್ತೆ ಗಂಡನಿಗೆ ತುಂಬ ಕೇಳಿಕೊಳ್ಳುತ್ತಾಳೆ, ನನ್ನನ್ನು ಕ್ಷಮಿಸಿ, ನಾನು ಮುಂದೆ ಯಾವತ್ತೂ ಹಾಗೆ ಮಾಡುವುದಿಲ್ಲ. ಸೊಸೆಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇಬ್ಬರು ಕೂಡಿ ಕೆಲಸ ಮಾಡುತ್ತೇವೆ. ಸೊಸೆಯನ್ನು ತವರು ಮನೆಗೆ ಕಳಿಸಬೇಡಿ. ಮಗನು ಅವಳ ಜೊತೆ ಅಲ್ಲೇ ಇದ್ದರೆ ಜನ ನಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಂತ ತುಂಬ ಕೇಳಿಕೊಳ್ಳುತ್ತಾಳೆ. ರುಚಿ ಮಾವ ಇದೆಲ್ಲವೂ ಹೆಂಡತಿಗೆ ಬುದ್ಧಿ ಕಲಿಸಬೇಕು ಅಂತ ಒಂದು ನಾಟಕ ಆಡಿದ್ರು. ಈಗ ಮನೆಯಲ್ಲಿ ಅವಳ ಅತ್ತೆ ಒಬ್ಬರು ಕೆಲಸದವರನ್ನು ಇಟ್ಟುಕೊಳ್ಳುತ್ತಾಳೆ. ಮೇಲಿನ ಎಲ್ಲ ಕೆಲಸವೂ ಅವರೇ ಮಾಡಿ ಹೋಗುತ್ತಾರೆ. ರುಚಿ ಮತ್ತೆ ಅವಳ ಅತ್ತೆ ಇಬ್ಬರು ಕೂಡಿ ಅಡುಗೆ ಮಾಡಿಕೊಳ್ಳುತ್ತಾರೆ. ಈಗ ಅವಳ ಅತ್ತೆ ರುಚಿಗೆ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.